ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅಹಿಂದ ವರ್ಗದ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಈ ಕುರಿತು ರಾಜ್ಯ ರಾಜಕಾರಣದಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ನಾಳೆ ಅಂದರೆ ಜನವರಿ 8ರಂದು ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು ನಾಳೆ ನಡೆಯಬೇಕಿದ್ದ ಡಿನ್ನರ್ ಮೀಟಿಂಗ್ ಅನ್ನು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಿದೆ. SC ST ಸಚಿವರು ಶಾಸಕರ ಡಿನ್ನರ್ ಕರೆದಿದ್ದರ ಉದ್ದೇಶ ಒಳ್ಳೆಯದೇ, ಆದರೆ ಈ ಸಂದರ್ಭದಲ್ಲಿ ಬೇಡ. ಸಮುದಾಯದ ಸಮಸ್ಯೆ ಅನ್ನೋದು ಗೊತ್ತಿದೆ, ಆದರೆ ಈಗ ಬೇರೆಯದೇ ಅರ್ಥ ಹೋಗ್ತಿದೆ. ಈಗಾಗಲೇ ಮೊನ್ನೆ ನಡೆಸಿರೋ ಡಿನ್ನರ್ ಮೀಟಿಂಗ್ಗೆ ಸಂಬಂಧಿಸಿದಂತೆ ನಾನಾ ರೀತಿಯ ಚರ್ಚೆಗಳು ನಡೀತಿರೋದ್ರಿಂದ ನಾಳೆ ದಲಿತ ಸಚಿವರುಗಳ ಡಿನ್ನರ್ ಮೀಟಿಂಗ್ ನಡೆದರೆ ಇನ್ನಷ್ಟು ತಪ್ಪು ಸಂದೇಶಗಳು ಹೋಗಬಹುದು ಎಂದು ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ. ಯಾರು ವರಿ ಮಾಡ್ಕೊಂಡಿರಲಿಲ್ಲಪ್ಪ. DK ಶಿವಕುಮಾರ್ ಹೇಳ್ತಾರೆ ಊಟ ಮಾಡೋಕ್ಕೆಲ್ವಾ, ಊಟಕ್ಕೆ ಸೇರಿದ್ರು ಅಂತ. KPCC ಅಧ್ಯಕ್ಷರು DCM DK ಶಿವಕುಮಾರ್ ಅವರೇ ಸೇರ್ಲಿ, ಊಟ ಮಾಡ್ಲಿ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೈಕಮಾಂಡ್ ಯಾಕೆ ಇದಕ್ಕೆ ಬ್ರೇಕ್ ಹಾಕಿದ್ರು ಗೊತ್ತಿಲ್ಲ. ಏನ್ ವಿವೇಶ್? ಅಂದ್ರೆ ಸರ್, ಈಗ ಈ ರಾಜಕೀಯ ವಲಯದಲ್ಲಿ ಡಿನ್ನರ್ ಮೀಟಿಂಗ್ ನ ಒಂದು ಏನಿದೆ ಅಂದ್ರೆ ಪರ್ವ ನಡೀತಾ ಇದೆ. ರಾಜಕೀಯದಲ್ಲಿ ಈ ಡಿನ್ನರ್ ಮೀಟಿಂಗ್ ಪರವಾಗಿರುವ ಏನಿಲ್ಲಪ್ಪ. ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಒಂದ್ ಕಡೆ ಸೇರ್ಕೊಂಡಿದ್ರು, ಒಕ್ಕಲಿಗರು ಮಂತ್ರಿಗಳು ಅಲ್ಲಿ ಚಲುವರಾಯಸ್ವಾಮಿ ಅವರು ಸಮನ್ವಯ ಕ್ವಾರ್ಟರ್ಸ್ ಅಲ್ಲಿ ಸೇರ್ಕೊಂಡಿದ್ರು. ಈಗ ಒಂದಷ್ಟು ಜನ ಪರಮೇಶ್ವರ್ ಅವರು SC ST ಸಮುದಾಯದ ಸಚಿವರು ಶಾಸಕರನ್ನ ಕರೆದು ಇದು ಮಾಡಿದ್ರು. ಪರ್ವ ಅಂದ್ರೆ ಮೂರ್ತ ವಿಂಗಲ್ ಆಗೋದು ಮೂರನೇ ವಿಂಗ್ ಬ್ರೇಕ್ ಹಾಕವ್ರು. ಈಗ ಅಂದ್ರೆ ಸರ್, ಈಗ ಒಬ್ರು ನೋಡೊಬ್ರು ಶುರು ಮಾಡ್ಕೊಂತಿದಾರ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಆಯ್ತು, ಈಗ ಇವ್ರು ಕರೆದಿದ್ರು, ಬಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಓಕೆ ಅಂದಿದ್ರಪ್ಪ. ಎಲ್ಲ ಒಂದ್ ಕಡೆ ಅವರು ಹೇಳ್ದಂಗೆ ಅವ್ರಿಗೆ ನನಗೇನು ಅಭಿಪ್ರಾಯ, ನೀವು ಹೇಳ್ದಂಗೆ ಏನಾಯ್ತು ಅಂದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರುವಂತದ್ದು. ಬಟ್ ಆದ್ರೆ ಇನ್ನು ಇರುವಂತಹ ಬೇರೆ ನಾಯಕರು ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಏನಾದ್ರೂ ಹೈಕಮಾಂಡ್ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಡಿನ್ನರ್ ಮೀಟಿಂಗ್ ಸಮಸ್ಯೆ, ಡಿನ್ನರ್ ಮೀಟಿಂಗ್ ಎಗನೆಸ್ಟೇ DK ಅವ್ರ ವಿರುದ್ಧ ಅನ್ನೋದು ಸಹಜವಾದಂತ ಲೆಕ್ಕಾಚಾರ. ಬಟ್ ಆದ್ರೆ ಅವರೇ ಅದನ್ನ ಸೀರಿಯಸ್ ತಗೊಳ್ತಾ ಇಲ್ಲ. ಬೇಡ, ಊಟ ಮಾಡ್ಲಿ, ಸೇರ್ಲಿ, ಬೆರಿಲಿ ಅಂತ ಅವ್ರೆ. ಆದ್ರೆ ಇವ್ರು ಯಾಕೋ ನಿಲ್ಸವ್ರ ಹೈಕಮಾಂಡ್ ಅವರು. ಏನು ಅವರಲ್ಲಿ ಏನಾದ್ರು ಒಂದು ಲೆಕ್ಕಾಚಾರಗಳು ಇರ್ಬೋದು ಅಂತ. ಯಾರಲ್ಲಿ? ಹೈಕಮಾಂಡ್ ಅಲ್ಲಿ ಲೆಕ್ಕಾಚಾರ ಬೇರೆ ಅಂದ್ರೆ ಅಂತಂದ್ರೆ ಇದಂಗೆ ಕಾಣ್ತಿಲ್ಲ. ಯಾಕಂದ್ರೆ ಅವರಲ್ಲಿ ಏನು ಅಂದ್ರೆ ದೂರು ಕೊಡ್ಬೇಕಾಗಿತ್ತು ಯಾರಾದರೂ. ಯಾರು ದೂರು ಕೊಟ್ಟಿಲ್ಲ ಅಧಿಕೃತವಾಗಿ, ಆದರೆ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಸೇರಿದಂಗೆ ಒಂದಷ್ಟು ಸಭೆ ಮಾಡ್ತಾರೆ, ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಒಕ್ಕಲಿಗ ಸಚಿವರು ಒಟ್ಟು ಕಡೆ ಊಟ ಮಾಡ್ತಾರೆ. ಪಾಪ ಇವ್ರಿಗೂ ಬಿಟ್ಟಿದ್ರೆ ಆಗಿರೋದು. ಅಂದ್ರೆ ಎಲ್ಲರೂ ಒಂದ್ ಕಡೆಯಿಂದ ಊಟ ಮಾಡ್ಕೊಂಡು ಬರ್ಲಿ, ಇವರು ಊಟ ಮಾಡಿದ್ರೆ ಮುಗ್ದೇ ಹೋಗಿರೋದು. ಮತ್ತೆ ಯಾರು ಊಟಕ್ಕೆ ಸೇರ್ತಿದ್ರು? ಎಲ್ಲರೂ ಅವ್ರವ್ರ ಊಟ ಡಿನ್ನರ್ ಮೀಟಿಂಗ್ ಮಾಡಕ್ ಬಿಟ್ಟು ಪಾಪ SC ST ಸಮುದಾಯದ ಸಚಿವರು ಶಾಸಕರು ಡಿನ್ನರ್ ಪರಮೇಶ್ವರ್ ಮನೆಯಲ್ಲಿ ಸೇರೋದನ್ನ ನಿಲ್ಸ್ತಾರೆ ಅನ್ನೋದಾದ್ರೆ ತಪ್ಪಲ್ವೇ? ಹೌದು ಸರ್. ಯಾಕಂದ್ರೆ ಈ ಮುಂಚೆ DK ಶಿವಕುಮಾರ್ ಅವರೇ ಅಬ್ಜೆಕ್ಷನ್ ಮಾಡಿರಲಿಲ್ಲ, ಬಿಟ್ಟಿದ್ರು ಸುಮ್ಮನೆ. ಬಟ್ ಇದರಲ್ಲಿ ಬರೀ ಹೈಕಮಾಂಡ್ ಈಗ ತಲೆ ಹಾಕಿರೋದೇ ಕೆಲವೊಬ್ಬರಿಗೆ ಟೆನ್ಷನ್ ಆಗಿರುವಂತದ್ದು. ಏನೂ ಇಲ್ಲ, ನೀವು ಒಟ್ಟಿಗೆ ಊಟ ಮಾಡಬೇಡಿ ಅಂದಂಗೆ ಅವ್ರನ್ನ ಬ್ಯಾನರ್ ಹಾಕೊಂಡು ನಾವೀಗ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಊಟ ಸೇರ್ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಓಕೆ. ಸುಮ್ನೆ ಊಟಕ್ಕೆ ಸೇರ್ತಾರ, ಅದಕ್ಕೂ ಬಿಡಲ್ವಲ್ಲ ಇವರು. ಆಯ್ತು ಸರ್, ಹೋಗ್ಲಿ ಬಿಡಿ, ಊಟ ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ, ಮುಂದಕ್ಕೆ ಹೋಗ್ಬಿಡೋಣ.